Good morning, dear friends. I extend a warm greetings to you all from Sri Devaraja's Academy of Higher Education Research. As we celebrate yoga for this year's theme, which is Yoga at Home and Yoga with Family. Dear friends, as our world faces the dreadful COVID-19 disease, one of the worst pandemics our generation has seen, it is the duty of every citizen to overcome this pandemic. There is no specific cure or vaccine for this disease, and the only hope for mankind is to strengthen our inner core body strength to fight this pandemic. And the other way is for building the immunity. It is achieved by eating the right food and the time-tested way of practicing yoga. Yoga is a holistic practice that strengthens our physical body and improves our body's natural defense mechanism. It is said to be a natural immunity booster. To reap the immune boosting results of yoga, please ensure to maintain a daily practice of yoga with family and friends. Dear friends, united we stand, divided we fall. Let's all fight Corona together. Stay safe and be healthy. Thank you. Now we perform the full version of Ushtrasana. Sit in Vajrasana. Kneel down on the floor. Keep your thighs and feet together. Get up on your knees. Bring the knees and the feet a few inches apart. While inhaling, bend backwards. Place the right palm on the right heel and the left palm on the left heel. Be careful not to jerk the neck while bending backwards. Ushtrasana is extremely useful for defective eyesight. This is useful in relieving back pain and neck pain. It helps to reduce fat over the abdomen and hips. Those suffering from high blood pressure, heart disease and hernia should not practice this. Return with inhalation. Sit in Vajrasana. ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರಿಗೂ ನಮಸ್ಕಾರ. ಈ ವರ್ಷದ್ದು ಇಂಟರ್ನ್ಯಾಷನಲ್ ಯೋಗ ಡೇಗೆ ಎಲ್ಲರಿಗೂ ಶುಭಾಶಯಗಳು. This year's theme for International Yoga Day is Yoga at Home and Yoga with Family. ಯೂಶಲಿ ನಾವು ಯೋಗ ಮಾಡೋದು ಔಟ್ಸೈಡ್ ಮನೆಯಿಂದ ಆಚೆ ಬಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಯೋಗ ಪ್ರಾಕ್ಟೀಸ್ ಮಾಡ್ತೀರಿ, ಇಲ್ಲಿ ಯೋಗ ಕಲಿತೀರಿ, ಇದು ಯೋಗದ ಬಗ್ಗೆ ವಿಚಾರಣೆ ಮಾಡ್ತೀರಿ. ಬಟ್ ಈ ವರ್ಷ COVID-19 ಕಾಯಿಲೆ ಬಂದಿರೋದ್ರಿಂದ ನಾವು ಮನೆಯಿಂದ ಆಚೆ ಬರೋದು ಸ್ವಲ್ಪ ತೊಂದರೆ ಇರುತ್ತೆ. ಅದಕ್ಕೋಸ್ಕರಾಗೇನೆ ಇಂಟರ್ನ್ಯಾಷನಲ್ ಯೋಗ ಡೇ ನಲ್ಲಿ ಫಾರ್ ದಿಸ್ ಇಯರ್ಸ್ ಯೋಗ ಡೇ ದಿ ಥೀಮ್ ಇಸ್ ಯೋಗ ಅಟ್ ಹೋಮ್ ಅಂಡ್ ಯೋಗ ವಿತ್ ಫ್ಯಾಮಿಲಿ. ಇದು ಈ ಕಾಯಿಲೆ COVID-19 ಕಾಯಿಲೆಗೆ ಸರಿಯಾಗಿರುವುದು ಒಂದು ಥೀಮು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಈ ಕಾಯಿಲೆ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಬೇಕು, ಕಾಯಿಲೆ ಸ್ಪ್ರೆಡ್ ಕಮ್ಮಿ ಮಾಡಬೇಕು ಅಂದ್ರೆ ಮನೆಯಲ್ಲೇ ಇರಬೇಕು, ಜಾಸ್ತಿ ಸಮಯ ಮನೆಯಲ್ಲೇ ಇರಬೇಕಾಗತ್ತೆ. ಎರಡನೇದು, ಸೊ ಅದರದ್ದು ಸಂಬಂಧ ಯೋಗ ಅಟ್ ಹೋಮ್. ಯೋಗ ವಿತ್ ಫ್ಯಾಮಿಲಿ ಆರ್ ಯೋಗ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ ಕಾಯಿಲೆದು ಎಫೆಕ್ಟ್ಸ್ ಶರೀರದ ಮೇಲೆ ಏನಾಗುತ್ತೆ ಅದನ್ನ ಕಮ್ಮಿ ಮಾಡಬೇಕು, ಅದರಲ್ಲಿ ಇಮ್ಯುನಿಟಿ ಜಾಸ್ತಿ ಆಗಬೇಕು ಅಂದ್ರೆ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು ಅಂತ. ಅದಕ್ಕೋಸ್ಕರಾಗೆ ಈ ವರ್ಷದ ಥೀಮು ಯೋಗ ಅಟ್ ಹೋಮ್ ಅಂಡ್ ಯೋಗ ವಿತ್ ಫ್ಯಾಮಿಲಿ. ನಾವು ಮನೇಲಿ ಮಾಡಬೇಕು ಅಂದ್ರೆ ನಾನು ನಿಮಗೆ 3 ಟಿಪ್ಸ್ ಹೇಳ್ತೀನಿ. ಈ 3 ಟಿಪ್ಸ್ ಯೂಸ್ ಮಾಡಿದ್ರೆ, ನಾವು ಅನುಸರಣೆ ಮಾಡಿದ್ರೆ ಮನೆಯಲ್ಲಿ ನಾವು ಯೋಗ ಆರಾಮಾಗಿ ಮಾಡಬಹುದು. ಮೊದಲನೇದು, ನೀವು ಮನೆಯಲ್ಲಿ ಯೋಗ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಸ್ವಲ್ಪ ಸ್ಥಳ ಅಂದ್ರೆ ಸ್ಪೇಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದರ ಜೊತೆಯಲ್ಲಿ ನಿಮ್ಗೋಸ್ಕರಾಗಿ ಯೋಗ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರಾಗಿ ಫ್ಯಾಮಿಲಿ ಜೊತೆಯಲ್ಲಿ ಎಲ್ಲರೂ ಜೊತೆಯಲ್ಲಿ ಸೇರ್ಬಿಟ್ಟು ಯೋಗ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮು, ಯೂಶಲಿ ಬೆಳಗಿನ ಜಾವ ಇಲ್ಲದಿದ್ರೆ ಸಾಯಂಕಾಲ
ಎಷ್ಟಾಗತ್ತೆ ಅಷ್ಟು ಬರೀ ಹೊಟ್ಟೆ ಇರೋ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು. ಫಸ್ಟ್ ಟಿಪ್ ಏನಂದ್ರೆ ಕ್ರಿಯೇಟ್ ಸ್ಪೇಸ್ ಅಂಡ್ ಕ್ರಿಯೇಟ್ ಟೈಮ್. ಸೆಕೆಂಡ್ ಟಿಪ್ ಇಸ್, ನೀವು ಇವಾಗ ನಾವು ಯೋಗ ಕಲಿಬೇಕು ಅಂದ್ರೆ ನಮ್ಗೆ ಇನ್ಸ್ಟ್ರಕ್ಟರ್ಸ್ ಬೇಕು ಅಂದ್ರೆ ನೀವು ಅವ್ರನ್ನ ಹುಡ್ಕೊಂಡು ಆಚೆ ಹೋಗ್ಬೇಕಾಗತ್ತೆ. ಅದು ನಾವು ಮನೆಯಲ್ಲಿ ಮಾಡಕ್ ಆಗೋದಿಲ್ಲ, ಇನ್ಸ್ಟ್ರಕ್ಟರ್ಸ್ ಮನೇಲಿ ಕರಿಯಕ್ಕೂ ಆಗೋದಿಲ್ಲ, ಯಾಕಂದ್ರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರಾಗಿ ಇನ್ನೊಂದು ಮನೆಯಲ್ಲಿ ಟಿವಿ ಇರುತ್ತೆ, ಟಿವಿ ಇರೋದ್ರಿಂದ ನೀವು ಒಂದು DVD ತಗೊಳ್ಳಿ, ಇಲ್ಲದೆ ಇದ್ರೆ ಒಂದು ಆನ್ಲೈನ್ ವಿಡಿಯೋಸ್ ಈ ನಡುವೆ ಸಿಗ್ತವೆ, ಅದು ತಗೋಬಹುದು. ನಮ್ದು ಆಯುಷ್ ಮಿನಿಸ್ಟ್ರಿ ಒಂದು 40 ಮಿನಿಟ್ ವಿಡಿಯೋ ರಿಲೀಸ್ ಮಾಡಿದೆ, ವಿಚ್ ಹ್ಯಾಸ್ ಬಿಕಮ್ ವೆರಿ ಫೇಮಸ್. ಆ ವಿಡಿಯೋ ಈಸಿಯಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಇನ್ಸ್ಟ್ರಕ್ಟರ್ ತರ ಯೂಸ್ ಮಾಡಬಹುದು. ಪ್ಲೇ ಮಾಡ್ತಾ ವಿಡಿಯೋ ಟಿವಿ ಮೇಲೆ ಪ್ಲೇ ಮಾಡಿದಾಗ್ಲೂ ನೀವು ಯಾವ ತರ ಯೋಗ ಮಾಡಬೇಕು ಅದಷ್ಟೇ ಅದು ನಿಮ್ಗೆ ಕಾಣಿಸುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಅನುಸರಣೆ ಮಾಡಿಕೊಂಡು ಹೋಗ್ಬೋದು. ದಟ್ ಈಸ್ ಸೆಕೆಂಡ್ ಟಿಪ್. ಸೆಕೆಂಡ್ ಟಿಪ್ ಇಸ್ ಫೈಂಡ್ ಎ DVD ಆರ್ ಎನ್ ಆನ್ಲೈನ್ ಕ್ಲಾಸ್. Third tip is very important and very useful. That is, ನಾವು ಹಳೆ ಕಾಲದಲ್ಲಿ ಎಲ್ಲರೂ ಜೊತೆಯಲ್ಲಿ ಸೇರ್ಕೊಂಡು ಊಟ ಮಾಡ್ತಾ ಇದ್ದಿದ್ದ ಪದ್ಧತಿ ಇದೆ. ಇವಾಗ ಹೋಗ್ತಾ ಹೋಗ್ತಾ ಆ ಪದ್ಧತಿ ಹೊಟ್ಟೋಯ್ತು. ತಂದೆ ಒಂದ್ ಟೈಮ್ ಬರ್ತಾನೆ, ತಾಯಿ ಒಂದ್ ಟೈಮ್ ಊಟ ಮಾಡ್ತಾರೆ, ಮಕ್ಕಳು ಒಂದ್ ಟೈಮ್ ಊಟ ಮಾಡ್ತಾರೆ. ಅದೇ ಈ ಕಾಯಿಲೆ ಬಂದಿರೋದ್ರಿಂದ ಎಲ್ಲರೂ ಮನೇಲಿ ಸೇರ್ಕೊಂಡ್ರೆ, ಮನೆಯಲ್ಲಿ ಇರೋದ್ರಿಂದ ಯೋಗ ಮಾಡೋ ಟೈಮಲ್ಲಿ ಎಲ್ಲರೂ ಒಂದೇ ಜಾಗದಲ್ಲಿ ಒಟ್ಟಿಗೆ ಯೋಗ ಮಾಡಿದ್ರೆ ಅದನ್ನ ಫನ್ ಆಗಿ ಯೂಸ್ ಮಾಡಬೇಕು. ಅದರಲ್ಲಿ ಶ್ವಾಸ ನೀವು ಕಂಟ್ರೋಲ್ ಮಾಡೋ ಟೈಮಲ್ಲಿ, ಬ್ರೆತ್ ಪ್ರಾಕ್ಟೀಸಸ್ ಮಾಡೋ ಟೈಮಲ್ಲಿ ಮಕ್ಕಳ ಜೊತೆಯಲ್ಲಿ ದೊಡ್ಡವ್ರ ಜೊತೆಯಲ್ಲಿ ಸೇರ್ಕೊಂಡು ಒಂದು ಫನ್ ಟೈಮ್ ತರ ಯೂಸ್ ಮಾಡಿದ್ರೆ ಅದು ಇನ್ನೊಂದು ಇಟ್ ವಿಲ್ ಬಿ ಎನ್ ಎಡಿಷನ್. ಅಂಡ್ ಅದು ನಿಮ್ಮ ಫ್ಯಾಮಿಲಿಗೆ ಒಂದು ಸಪೋರ್ಟ್ ಮತ್ತೆ ಫ್ಯಾಮಿಲಿ ಆಕ್ಟಿವಿಟಿನ ಒಂದು ಪೀಸ್ಫುಲ್ ಮಾಡುತ್ತೆ. ಅಂಡ್ ಇಟ್ ಲೀಡ್ಸ್ ಟು ಮೋರ್ ಸ್ಟ್ರಾಂಗರ್ ಬಾಂಡಿಂಗ್ ಇನ್ ದಿ ಫ್ಯಾಮಿಲಿ. So this is my message for this year's International Yoga Day. Thank you. Ellargu namaskar. Uttan Padasana, raised feet posture. In this asana, the legs are raised upward in a supine position, hence the name. Lie comfortably on the ground with the legs stretched out. The hands should be placed by the sides. While inhaling, slowly raise both the legs without bending them at the knees and bring them to a 30-degree angle. Maintain this position with normal breathing. Exhale and slowly bring both the legs down and place them on the ground. It balances the navel center, Nabhi Manipura Chakra. Greetings on the International Yoga Day. It was in 2015 that 21st June was declared the International Day for Yoga based on an initiative which was taken by our country. Yoga is an ancient science which originated nearly 5,000 years back, and it's a gift to all of us from the ancient times. Yoga embodies physical, mental and spiritual well-being. It unites the body with the consciousness. The International Yoga Day has been celebrated on a large scale every year, but due to the prevailing conditions due to COVID-19, we have not been able to have large gatherings because of the social distancing that we have to maintain. I urge each one of you to make yoga a part of your daily activities. Just 30 to 45 minutes of yogasanas, pranayama and meditation will go a long way in ameliorating all the lifestyle diseases that many of us suffer. I wish everyone the very best on this International Yoga Day. Thank you. Uttan Manduk Asana. The final position of Uttan Manduk Asana resembles an upright frog, hence the name. Sit in Vajra Asana. Spread both the knees wide apart while the toes remain together. Inhale. Raise both the arms.
Then cross both arms behind the head and place the hands on the upper part of the opposite shoulders. Keep the back and neck straight. Maintain this position for a while. This asana is helpful in backache and cervical pain. It helps in improving diaphragmatic movement and helps to improve lung capacity. Persons with severe knee joint pain should not perform it. While coming back, slowly raise both the arms with inhalation. Bring back and bring the knees together as in the initial position. Greetings from Sri Devaraja's Academy of Higher Education Research, Kolar. On the occasion of the International Day of Yoga 2020, I wish you all health and happiness in life. In this time of misery due to COVID-19, let us all pray for those in distress to get well soon. Let the theme of this year, Yoga at Home with Family, be a beneficial practice to overcome distress. Human beings are harmonious blending of body and mind. Yoga is one of the finest gifts for the humanity by the sages of ancient India. It is a pragmatic science which explains the perfect way of keeping the mind and body in synchrony. Regular practice of yoga helps to transcend the quality of life. Thank you. उत्तान पादासन। इस आसन में पीठ के बल लेटकर पैरों को ऊपर उठाया जाता है। इसी कारण इस आसन का नामकरण उत्तान पाद आसन हुआ है। जमीन पर आराम से पीठ के बल लेट जाएं। पैरों की स्थिति सीधी हो और हाथों को बगल में रखें। श्वास लेते हुए घुटनों को बिना मोड़े धीरे धीरे अपने दोनों पैरों को ऊपर उठाएं और 30 डिग्री का कोण बनाएं। सामान्य रूप से श्वास प्रश्वास करते हुए इस अवस्था में कुछ देर बने रहें। श्वास छोड़ते हुए धीरे धीरे अपने दोनों पैरों को नीचे लाएं और जमीन पर रखें। यह आसन नाभि केंद्र अर्थात नाभि मणि चक्र में संतुलन स्थापित करता है। नमस्ते। మీకు మీ కుటుంబ సభ్యులందరికీ శ్రీ దేవరాజర్స్ మెడికల్ కాలేజ్ తరఫున ఆర్ఎల్ జాలప్ప హాస్పిటల్ తరఫున ఇంటర్నేషనల్ యోగా డే శుభాకాంక్షలు। ఇంట్లో యోగా కుటుంబ సభ్యులతో యోగా అన్న నానుడితో ఈ ఇంటర్నేషనల్ యోగా డే సెలబ్రేషన్ చేసుకుంటున్నారు। యోగా గురించి ఉపయోగాల గురించి నేను మీకు కొత్తగా ఏమీ చెప్పవలసిన పని లేదు। యోగా మీ ప్రశాంతతను పెంచుతుంది, మీ ఫిట్నెస్ని పెంచుతుంది। కొన్ని వ్యాధులు డయాబెటీస్ కానీ లేదు హైపర్ టెన్షన్ కానీ కొన్ని ఆర్థోపెడిక్స్ ప్రాబ్లమ్స్ కానీ రాకుండా నివారించగలిగిన శక్తి యోగాకుంది। మీరు యోగా ప్రాక్టీస్ చేయటం వల్ల మీ ఆరోగ్యాన్ని కాపాడుకోవటమే కాకుండా మీ కుటుంబ సభ్యుల ఆరోగ్యాన్ని, మీ ఇరుగు పొరుగు ఉన్న స్నేహితులని మీరు యోగా ప్రాక్టీస్ చేయమని వాళ్ళని ప్రోత్సహించటం వలన వాళ్ళకు కూడా మంచి జరుగుతుందని మీకు చెప్పి ముగిస్తున్నా। థ్యాంక్ యూ। Bhramari Pranayama. Bhramara means a black bee. During the exhalation of this pranayam, the sound produced resembles the buzzing of a black bee. Inhale deeply through both nostrils. Exhale slowly in a controlled manner, making a deep, steady, humming sound as that of a black bee. This is one round of Bhramari. Repeat 2 more times.
This is a great tranquilizer. It's found good in the management of stress-related disorder. Now do the Bhramari with Shanmukhi Mudra. Close your ears with your thumbs. Place the forefingers on your eyes, middle fingers on the nostrils, ring finger and small fingers on the lips. Open your nose and inhale through both nostrils. Exhale slowly in a controlled manner, making the deep humming sound of a black bee. It is a useful preparatory pranayam for concentration and meditation. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಾವು 21ನೇ ಜೂನ್ ನಮ್ಮ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಯೋಗದಿಂದ ನಮಗೆ ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ ಬೆಳೆಯಲು ಬಹಳ ಅನುಕೂಲವಾಗ್ತದೆ. ನಾನು ಒಂದು ಜೀವರಸಾಯನಶಾಸ್ತ್ರದ ಪ್ರಾಧ್ಯಾಪಕನಾಗಿ ನನ್ನ ಸ್ವಂತ ಅನುಭವಗಳನ್ನು ಹೇಳಿಕೊಳ್ಳಲು ಇಚ್ಛೆ ಪಡ್ತೇನೆ. ಸುಮಾರು ಜನ ತಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಆಗ್ಬೋದು, ಇಲ್ಲ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟಿರೋಂತಹ ತೊಂದರೆ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ಕೊಲೆಸ್ಟ್ರಾಲ್ ಅಥವಾ ತಮ್ಮ ಕೊಬ್ಬಿನಾಂಶ, ತಮ್ಮ ಬಾಡಿಯಲ್ಲಿರುವಂಥ ಕೊಬ್ಬಿನಾಂಶವನ್ನು ಕಡಿಮೆ ಮಾಡಿಕೊಳ್ಳಿಕ್ಕಾಗಿ ಅಥವಾ ತಮ್ಮ ವೈಯಕ್ತಿಕ ಬೆಳವಣಿಗೆ ಮಾಡಿಕೊಳ್ಳೋದಕ್ಕಾಗಲಿ, ಅಥವಾ ಸುಮಾರು ಜನ ಮದ್ಯಪಾನಿಗಳು, ಧೂಮಪಾನಿಗಳು ಅವರ ಮೇಲೆ, ಅವರ ಆರೋಗ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮಗಳನ್ನು ಸರಿಪಡಿಸಿಕೊಳ್ಳಲು ಈ ಯೋಗ ಬಹಳ ಅನುಕೂಲವಾಗ್ತದೆ. ನಾನು ಸ್ವಂತ ನೋಡಿರೋಂಥ, ವೈಯಕ್ತಿಕವಾಗಿ ನೋಡಿರೋಂಥ ಅನುಭವ ಅಂದರೆ, ಸುಮಾರು ಜನ ಈಗ ಸಕ್ಕರೆ ಅಥವಾ ಸಿಹಿ ಮೂತ್ರ ರೋಗದಿಂದ ಬಳಲ್ತಾ ಇರ್ತಾರೆ. ಅವರೆಲ್ಲನೂ ಏನು ಅಂತ ಹೇಳಿದ್ರೆ, ವೈದ್ಯರು ನೀನು ಈ ಮಾತ್ರೆ ತಗೋ, ಈ ಇಂಜೆಕ್ಷನ್ ತಗೋ, ಇನ್ಸುಲಿನ್ ತಗೋ, ಈ ಥರ ಎಲ್ಲ ಹೇಳ್ತಾರೆ, ಎಕ್ಸರ್ಸೈಸ್ ಮಾಡು ಅಂತೆಲ್ಲ ಹೇಳ್ತಾರೆ. ದೈಹಿಕವಾಗಿ ಇದು ಬಹಳ ಅನುಕೂಲವಾಗ್ತದೆ, ಇಲ್ಲ ಅಂತೇನು ಹೇಳ್ತಾ ಇಲ್ಲ. ಆದರೆ ಮಾನಸಿಕವಾಗಿ ಕೂಡ ಆರೋಗ್ಯ ಇರಬೇಕಾಗತ್ತೆ. ಯಾಕಂದರೆ ನಮ್ಮ WHO ಪ್ರಕಾರ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯ ಇದ್ರೇ ಅದನ್ನೇ ಆರೋಗ್ಯ ಅಂತ ಹೇಳೋದು. ಹಾಗಾಗಿ ಬಹಳಷ್ಟು ಜನ ದೈಹಿಕವಾಗಿ ದೇಹವನ್ನು ದಂಡಿಸ್ತಾರೆ, ಬೇರೆ ಥರ ವ್ಯಾಯಾಮ ಎಲ್ಲ ಮಾಡ್ತಾರೆ. ಆದರೆ ಮಾನಸಿಕವಾಗಿ ನೆಮ್ಮದಿಯಾಗಿ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಕಷ್ಟಪಟ್ಟರು ನಮ್ಮ ರಕ್ತದಲ್ಲಿರುವಂಥ ಸಕ್ಕರೆ ಅಂಶ ಕಡಿಮೆ ಆಗೋದಿಲ್ಲ. ಒಂದು ಸರ್ತಿ ಸಕ್ಕರೆ ಅಂಶ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದರಿಂದ ಕಿಡ್ನಿ ಆಗ್ಬೋದು, ಇಲ್ಲ ಅಂದರೆ ನಮ್ಮ ಹಾರ್ಟ್ ಮೇಲೆ ಆಗ್ಬೋದು, ಇಲ್ಲಾಂದರೆ ಕಣ್ಣಿನ ಮೇಲೆ ಆಗ್ಬೋದು. ಈ ಥರ ಬಹಳಷ್ಟು ಅಂಗಾಂಗಗಳ ಮೇಲೆ ತುಂಬ ದುಷ್ಪರಿಣಾಮಗಳು ಬೀರುವಂಥ ಕಾರಣ ಇರ್ತವೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಬೇಸಿಕ್ ಆಗಿ ಫಸ್ಟ್ ನಾವು ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ದೈಹಿಕವಾಗಿ ದಂಡಿಸೋದ್ರ ಜೊತೆಗೆ ಮಾನಸಿಕವಾಗಿ ಕೂಡ ನಾವು ಪ್ರಯತ್ನ ಪಡಬೇಕಾಗತ್ತೆ. ಇದಕ್ಕೆ ನಾವು ಮಾಡುವಂಥ ಪ್ರಾಣಾಯಾಮ ಇರ್ಬೋದು, ಸೂರ್ಯ ನಮಸ್ಕಾರ ಇರ್ಬೋದು, ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಪ್ರತಿನಿತ್ಯ ಮುಂಜಾನೆ ಒಂದು ಬೆಳಗ್ಗೆ ಏಳೋದ್ರಿಂದ ಒಂದು 5 ಗಂಟೆ ಸಮಯದಲ್ಲಿ ಎದ್ದು ಅಟ್ಲೀಸ್ಟ್ 10 ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬಹಳಷ್ಟು ಮೈಯಲ್ಲಿರುವಂತಹ ಕೊಬ್ಬಿನಾಂಶ ಆಗ್ಬೋದು, ಸಕ್ಕರೆ ಅಂಶ ಆಗ್ಬೋದು, ಇವೆಲ್ಲನೂ ಕಂಟ್ರೋಲಿಗೆ ಬರುವಂಥ ಚಾನ್ಸಸ್ ಇರ್ತದೆ. ಹಾಗೂ ನಾವು ಮಾಡುವಂಥ ಪ್ರಾಣಾಯಾಮದಿಂದ ಯಾವ ಪ್ರಾಣಾಯಾಮ ಅದಕ್ಕೇನು ವಿಶೇಷವಾದಂತಹ ಪ್ರಯತ್ನಗಳೇನು ಪಡಬೇಕಾಗಿರುವಂಥದ್ದೇನಿಲ್ಲ. ನಾವು ಮನೆಯಲ್ಲೇ ಕುಂತು 10 ನಿಮಿಷ ಧ್ಯಾನ ಪ್ರಾಣಾಯಾಮ ಇದನ್ನು ಮಾಡೋದ್ರಿಂದನೂ ಭಾಳಷ್ಟು ಮಂದಿಗೆ ಮಾನಸಿಕವಾಗಿ ನೆಮ್ಮದಿ ಸಿಕ್ಕಿ ಅದರಿಂದ ಸಕ್ಕರೆ ಅಂಶ ಕಡಿಮೆ ಆಗುವಂತಹ ಚಾನ್ಸು ಭಾಳ ಇರ್ತದೆ. ಸೊ ಇಷ್ಟನ್ನು ಹೇಳ್ತಾ ನನ್ನ ಈ 4 ಮಾತುಗಳನ್ನ
ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Kapalabhati. It and stimulates respiratory centers in the frontal brain. Sit in any meditative posture. Close the eyes and relax the whole body. Inhale deeply. Expand the chest. Expel the breath with forceful contractions of the abdominal muscles. Continue active exhalation and passive inhalation. Then take a deep breath, exhale slowly and relax. This is one round of Kapalabhati. Each round should be followed by deep breathing. Now do 2 more rounds. Greetings. Amidst the COVID pandemic, we are celebrating the International Yoga Day through this medium, where I take this opportunity to reinforce a few basic issues surrounding the COVID disease. COVID has created fear in everyone due to its highly infectious nature and the lack of specific therapy. The measures taken to contain the spread of infection has led, in addition to anxiety due to the social isolation, lockdown, containment, uncertainty in work and education. COVID mostly affects the respiratory system and hence in severe cases can lead to difficulty in breathing and death due to respiratory failure. People with low immunity have greater chance of getting infected with COVID and developing its complication. The above stated facts can be tackled with practice of yoga. Researchers have established role of pranayama and meditation in allaying anxiety and stress, reducing inflammation, boosting immunity and enhancing the respiratory function. Premier health institutes in India and abroad are offering training sessions of yogic practices, pranayama and meditation to patients, people in quarantine and students. Let's take a pledge today to incorporate these lifestyle changes to beat stress, improve pulmonary function and immune system and develop coping strategies for better quality of life. ಇಡೀ ವಿಶ್ವವನ್ನೇ ವ್ಯಾಪಿಸಿರುವ ಕೊರೋನಾ ಆತಂಕವನ್ನು ಶಮನಗೊಳಿಸಲು ಹಾಗೂ ಆರೋಗ್ಯಕರ ಜೀವನ ನಡೆಸಲು ಅಂತಾರಾಷ್ಟ್ರೀಯ ಯೋಗ ದಿವಸವಾದ ಇಂದು ನಾವೆಲ್ಲರೂ ನಿಯಮಿತ ಯೋಗಾಭ್ಯಾಸ, ಪ್ರಾಣಾಯಾಮ ಹಾಗೂ ಧ್ಯಾನ ಮುಂತಾದ ವಿಧಾನಗಳನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಎಂದು ಪಣ ತೊಡೋಣ ಹಾಗೂ ನಿರಂತರವಾಗಿ ಇದನ್ನು ಮುಂದುವರೆಸಲು ಎಲ್ಲಾ ಪ್ರಯತ್ನ ಪಡೋಣ. Nadi Shodhana or Anulom Vilom Pranayama is alternate breathing through the left and right nostrils. Sit in a meditative posture. Keep the spine straight and the head erect with eyes closed. Relax the body with a few deep breaths. Keep the left palm on the left knee in Jnana Mudra. The right hand should be in the Nasikagra Mudra. Place the right thumb on the right nostril. Breathe in from the left nostril. Close the left nostril. Exhale through the right nostril. Next, inhale through the right nostril. Close the right nostril and exhale through the left nostril. This is one round of Nadi Shodhana or Anulom Vilom Pranayam. Repeat for another 5 rounds. For beginners, the duration of inhalation and exhalation should be equal. Gradually make it 1:2. Inhalation, exhalation. The breath should be slow, steady and controlled. The main purpose of this pranayama is to purify the principal channels of energy.
This nourishes the whole body. It induces tranquility, helps to improve concentration. It increases vitality and lowers the level of stress and anxiety. It also elevates cough disorders. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ವರ್ಷದ ಯೋಗ ದಿನಾಚರಣೆಯ ವಿಷಯ ಏನಪ್ಪ ಅಂದರೆ, ಯೋಗ ಮನೆಯಲ್ಲಿ, ಮನೆಯವರ ಜೊತೆಯಲ್ಲಿ. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದರಿಂದ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೆ ಒಳ್ಳೆಯದು. ನಾವು ನೆಮ್ಮದಿಯ ಜೀವನ ಮಾಡಬೇಕಾದ್ರೆ ಪ್ರತಿನಿತ್ಯ ನಾವು ಒಂದು ಅರ್ಧ ತಾಸು ಇಲ್ಲ 1 ತಾಸಷ್ಟು ಸಮಯ ಈ ಯೋಗಾಭ್ಯಾಸದಲ್ಲಿ ಅಳವಡಿಸಿಕೊಂಡ್ರೆ ತುಂಬ ಒಳ್ಳೆಯದು. ಪ್ರತಿನಿತ್ಯ ನಾವು ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಶಿಸ್ತು ಬರುತ್ತದೆ. ನಾವು ಪ್ರತಿನಿತ್ಯ ಈ ಶ್ಲೋಕಗಳನ್ನು ಯೋಗಾಭ್ಯಾಸದ ಸಮಯದಲ್ಲಿ ಹೇಳೋದ್ರಿಂದ ಭಾಷೆಯ ಸ್ಪಷ್ಟತೆಯನ್ನು ಕೊಡುತ್ತದೆ ಮತ್ತು ನಮ್ಮ ಜ್ಞಾಪಕಶಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಅದೇ ಅಲ್ದಿರ ಈ ಯೋಗಾಭ್ಯಾಸದಲ್ಲಿ ನಮಗೆ ಮಿತ ಭೋಜನವನ್ನು ಮಾಡಿ, ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಅಂತ ನಮಗೆ ಹೇಳಿಕೊಡ್ತಾರೆ. ಅದಲ್ದಿರ ಸ್ವಲ್ಪ ಮಟ್ಟಿಗೆ ಉಪವಾಸ ಮಾಡೋದ್ರಿಂದನೂ ನಮಗೆ ಆರೋಗ್ಯ ಒಳ್ಳೆಯದಾಗುತ್ತದೆ. ದಿನನಿತ್ಯ ಯೋಗಾಭ್ಯಾಸ ಮಾಡೋದ್ರಿಂದ ಇವಾಗ ಹೆಚ್ಚಿನ ರೀತಿಯಲ್ಲಿ ಈ ಇರುವಂಥ ಕಾಯಿಲೆಗಳು ನಮ್ಮ ಸಮಾಜದಲ್ಲಿ ಸಕ್ಕರೆ ಕಾಯಿಲೆ ಇರ್ಬೋದು, ರಕ್ತದ ಒತ್ತಡ ಇರ್ಬೋದು, ಇಲ್ಲ ಹೃದಯದ ಕಾಯಿಲೆಗಳಿರ್ಬೋದು, ಇಲ್ಲ ಈ ಒಬೆಸಿಟಿ, ಓವರ್ ವೆಯ್ಟ್ ಅಂತ ಏನಿದೆ, ಮತ್ತು ಕೀಲು ನೋವುಗಳು ಏನಿದೆ, ಅವೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತದೆ. ಮತ್ತು ನಿತ್ಯ ಯೋಗಾಭ್ಯಾಸ ಮಾಡೋದ್ರಿಂದ ಈ ಔಷಧಿ ಸೇವನೆಯ ಪ್ರಮಾಣ ಕಡಿಮೆ ಆಗುತ್ತದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಗಳಲ್ಲೂ ದಿನನಿತ್ಯ ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮ ಸಮಾಜದ ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ದಾರಿಗೆ ಬರುತ್ತದೆ. ಮತ್ತು ಈ ಲೈಫ್ ಸ್ಟೈಲ್ ಕಾಯಿಲೆಗಳು ಏನಿದೆ, ಈ ಸಕ್ಕರೆ ಕಾಯಿಲೆ ಇರ್ಬೋದು, BP ಇರ್ಬೋದು, ಹಾರ್ಟ್ ಕಾಯಿಲೆ ಇರ್ಬೋದು, ಒಬೆಸಿಟಿ ಇರ್ಬೋದು, ಜಾಯಿಂಟ್ ಪ್ರಾಬ್ಲಮ್ಸ್ ಇರ್ಬೋದು, ಇವೆಲ್ಲನೂ ತುಂಬ ಕಡಿಮೆ ಆಗುತ್ತದೆ. ಈ 2 ಮಾತುಗಳನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. Shitali Pranayam. Sheet means cool. It also means calm and passionless. As the name indicates, this pranayam cools the mind-body system. Sit in the Padmasana or any other comfortable sitting posture. Place the hands on the knees in the Gyan Mudra or Anjali Mudra. Roll the tongue in from the sides to shape it as a tube. Inhale through this tube-shaped tongue. Fill the lungs with air to their maximum capacity and close the mouth. And then slowly exhale through the nostrils. Shitali Pranayam purifies the blood. It has a cooling effect on the body. It is beneficial for persons suffering from high blood pressure. It satisfies thirst and appeases hunger. It relieves indigestion and disorders caused by phlegm, cough, and bile. It is beneficial for the skin and the eyes. Those who are suffering from cold, cough, or tonsillitis should not do this pranayam. Hello everyone, greetings from Department of Orthopedics, Sri Devaraja's Medical College. In view of International Yoga Day being celebrated on June 21st every year, this year due to COVID pandemic and as there are restrictions in doing yoga in public places, I wish everyone ಕನ್ನಡದಲ್ಲಿ ಹೇಳಬೇಕು ಅಂದರೆ ಮನೆಯಲ್ಲಿ ಯೋಗ, ಮನೆಯವರೊಂದಿಗೆ ಯೋಗ
ಮಾಡಿ ಎಲ್ಲರೂ ಆರೋಗ್ಯವಾಗಿರಿ. So I once again request everyone to keep yourself fit and be healthy by doing yoga. Thank you. Now we perform the full version of Ushtrasana. Sit in Vajrasana. Kneel down on the floor. Keep your thighs and feet together. Get up on your knees. Bring the knees and the feet a few inches apart. While inhaling, bend backwards. Place the right palm on the right heel and the left palm on the left heel. Be careful not to jerk the neck while bending backwards. Ushtrasana is extremely useful for defective eyesight. This is useful in relieving back pain and neck pain. It helps to reduce fat over the abdomen and hips. Those suffering from high blood pressure, heart disease and hernia should not practice this. Return with inhalation. Sit in Vajrasana. Best wishes to all. In view of International Yoga Day on 21st June, we are all gearing up for celebrating the International Yoga Day. In view of COVID-19, we cannot have a large gatherings to commemorate this International Yoga Day. We have to send these messages across the people to know about the benefits of the yoga to control the COVID-19. I, being the professor in the community medicine department and as a public health person, I want to bring about some issues regarding the yoga and also the COVID-19. COVID-19 placed a very big challenges to the mankind. The whole world is suffering from the COVID-19 and lot of emotions and lot of social problems it is being created. Man is being a social animal and now it is the hour of having the social distancing and it is very difficult to digest as a social animal and so he has to be in isolation. So when he is in isolation, there are many changes that takes place maybe in the mind and also in the body and that it affects the mental status of the person. To fight with this COVID-19, the yoga plays a very important role and by practicing some of the asanas so that you can have a good mental balance and also the body also can be maintained in a good manner. So let us talk about the importance of yoga in controlling this COVID-19 pandemic. As I already told, so the man is in now to have the social distancing and thereby you will have a lot of stress on the mental status. So this mental status, it may be a anxiety, it may be a depression or it may be some other stress. It can affect the body, so that is called as psychosomatic disorders. To avoid that, so when it affects the mind, indirectly it affects the organs in the body. So you should have a balance between the mind and the body. So the yoga only can provide this balance between the yoga and between the body and the mind. So how to have this kind of the balance between the mind and the body? As I was a practitioner of yoga, I do yoga every day for 1 hour. I do pranayama, I do meditation, and also I do the Surya Namaskar 108 cycles every day. I spend about 45 minutes for Surya Namaskara, and after for many years
Now I am getting the benefits of the Surya Namaskara, how it shapes the mind and how is the body will be healthy. So all those things. As you all know, the abdominal organs play a very important role when it comes to the psychosomatic diseases. When the mind directly influences the organs like the pancreas or the kidney or the heart, so it will have an effect on the organs. So thereby the psychosomatic diseases like hypertension, diabetes, cardiovascular diseases, all those things will be occurring. So to prevent that, so when you have that yoga in the form of Surya Namaskara, so it is a very good yoga for all the internal organs. So it is not only it is a meditation, it is a pranayama, and it is a exercise for the body, and also it is exercise for the organs in the body, so that all those organs work in perfect synchronization with the mind, so that all these diseases can be prevented. And especially as far as the COVID is concerned, these respiratory problems, whoever is having the respiratory problems, so those will be benefited by the pranayama, and it will strengthen the respiratory system as well as the cardiovascular system, so that you have a very good coordination and healthy mind. So with that, I strongly recommend the yoga for this control of the COVID-19 pandemic, and so that we'll have a healthy mind, healthy body, and in turn we have the healthy population. So as a public person, my message to the public is to that, because you will be staying most of the times in the social distancing, social isolation, so you have time to practice at least some of the yogasanas, not all the yogasanas. Some yogasanas you can practice whatever you want to practice, like you can have simple, start with the simple things like meditation or the pranayama or some asanas, whichever you are comfortable with that. Spend at least half an hour or 45 minutes every day on the yoga. So it will in the long run or also in the immediate effect. So we have the you can prevent all these the mental stress and also the body functions. So that is the need of the hour. So we have to practice the yoga daily on the daily basis, so that we can control the pandemic, and also effects coming out of that pandemic can be controlled. Thank you. Uttan Manduk Asana. The final position of Uttan Manduk Asana resembles an upright frog, hence the name. Sit in Vajra Asana. Spread both the knees wide apart while the toes remain together. Inhale. Raise both the arms. Then cross both arms behind the head and place the hands on the upper part of the opposite shoulders. Keep the back and neck straight. Maintain this position for a while. This asana is helpful in backache and cervical pain. It helps in improving diaphragmatic movement and helps to improve lung capacity. Persons with severe knee joint pain should not perform it. While coming back, slowly raise both the arms with inhalation. Bring back and bring the knees together as in the initial position. ನಮಸ್ಕಾರ ಸ್ನೇಹಿತರೆ, ದೇವರಾಜ ಅರಸು ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ವಿಭಾಗದಿಂದ ಶುಭಾಶಯಗಳು. ಗ್ರೀಟಿಂಗ್ಸ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಮೆಡಿಸಿನ್.
ಮಾನ್ಯ ಪ್ರಧಾನಮಂತ್ರಿಗಳ ಪ್ರಯತ್ನದಿಂದ ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಯೋಗ ದಿನವನ್ನು ಇಡೀ ವಿಶ್ವವೇ 2015ರಿಂದ ಆಚರಿಸುತ್ತಿದೆ. ಈ ವರ್ಷವೂ ಈ ವಿಶ್ವ ಯೋಗ ದಿನವನ್ನು ಜೂನ್ 21ರಂದು ಆಚರಿಸಲಾಗುತ್ತಿದೆ. ಎಂದಿನಂತೆ ಈ ಸಲ ಹೊರಾಂಗಣದಲ್ಲಿ ಯೋಗ ಸಾಧ್ಯವಿಲ್ಲ. ಆದ್ದರಿಂದ ಈ ವರ್ಷದ ವಿಶ್ವ ಯೋಗ ದಿನದ ಧ್ಯೇಯವಾಕ್ಯವನ್ನು ಯೋಗ ಅಟ್ ಹೋಮ್, ಯೋಗ ವಿತ್ ಫ್ಯಾಮಿಲಿ, ಅಂದರೆ ಮನೆಯಲ್ಲಿಯೇ ಯೋಗ, ಮನೆಯವರೊಂದಿಗೆ ಯೋಗ ಎಂದು ಬಿಂಬಿತವಾಗಿದೆ. ಈಚಿನ ದಿನಗಳಲ್ಲಿ ಈ ಕೊರೋನಾ ಹಾವಳಿಯಿಂದ ನಮ್ಮ ಯೋಗಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಬಂದಿದೆ. ಈ ಕೊರೋನಾವು ಒಂದು ಬಹುದೊಡ್ಡ ಸಾಂಕ್ರಾಮಿಕ ರೋಗವಾಗಿ ಇಡೀ ವಿಶ್ವವನ್ನೇ ಆವರಿಸಿದೆ. ಈಗಿನ ಮಟ್ಟಿಗೆ ಈ ಕೊರೋನಾ ಸಾಂಕ್ರಾಮಿಕ ರೋಗಕ್ಕೆ ಔಷಧಿಗಳು ಅಥವಾ ರೋಗ ನಿರೋಧಕ ಚುಚ್ಚುಮದ್ದು ಇನ್ನೂ ಕಂಡುಹಿಡಿದಿಲ್ಲ. ಆದುದರಿಂದ ನಾವು ಈ ರೋಗವನ್ನು ಬರುವುದಕ್ಕೂ ಮುನ್ನವೇ ತಡೆಗಟ್ಟುವುದು ಒಳ್ಳೆಯದು. ಈ ನಿಟ್ಟಿನಲ್ಲಿ ಯೋಗವು ತುಂಬ ಸಹಕಾರಿಯಾಗಿದೆ. ಹೇಗೆಂದರೆ ಯೋಗವು ಮನುಷ್ಯನ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯೋಗದಿಂದ ರಕ್ತದಲ್ಲಿನ ಸಕ್ಕರೆಯ ಅಂಶ ಕಡಿಮೆಯಾಗುತ್ತದೆ. ಇದರಿಂದ ಸಕ್ಕರೆ ಕಾಯಿಲೆಯನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣದಲ್ಲಿಡಬಹುದು. ಯೋಗದಿಂದ ಪ್ರತಿ ಅಂಗಾಂಗಗಳಿಗೆ ರಕ್ತ ಸಂಚಾರ ಹೆಚ್ಚಾಗುತ್ತದೆ. ಇದರಿಂದ ರಕ್ತದೊತ್ತಡವನ್ನು ಸಹ ನಿಯಂತ್ರಿಸಬಹುದು. ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸಬಹುದು. ಇನ್ನು ಶ್ವಾಸಕೋಶಗಳ ವಿಷಯಕ್ಕೆ ಬರೋಣ. ಈ ಕೊರೋನಾದಿಂದ ಮೊಟ್ಟ ಮೊದಲು ತೊಂದರೆಯಾಗುವ ಅಂಗಾಂಗವೆಂದರೆ ಶ್ವಾಸಕೋಶಗಳು. ಪ್ರಾಣಾಯಾಮದಿಂದ ಶ್ವಾಸಕೋಶಗಳ ಕಾರ್ಯ ವೃದ್ಧಿಸುತ್ತದೆ. ಯೋಗದಿಂದ ಮನಸ್ಸಿನ ಸ್ಥಿಮಿತವನ್ನು ಕಾಯ್ದುಕೊಳ್ಳಬಹುದು. ಇದರಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕೀಲಿನ ರೋಗ ಮತ್ತು ಶ್ವಾಸಕೋಶದ ಕಾಯಿಲೆಗಳ ತೀವ್ರತೆ ಕಡಿಮೆಯಾಗುತ್ತದೆ. ಇನ್ನು ಆಹಾರದ ವಿಚಾರಕ್ಕೆ ಬಂದರೆ ಸಾತ್ವಿಕ ಆಹಾರ ತುಂಬ ಒಳ್ಳೆಯದು. ಅಂದರೆ ಕಾಯಿಪಲ್ಯಗಳು, ಹಣ್ಣು, ತರಕಾರಿಗಳು, ಮೊಳಕೆ ಕಾಳುಗಳು, ಅರಿಶಿಣ ಮತ್ತು ಇತರೆ ಸಾಂಬಾರು ಪದಾರ್ಥಗಳನ್ನು ಸೇವಿಸುವುದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತದೆ. ಆದ್ದರಿಂದ ಸ್ನೇಹಿತರೆ, ತಾವೆಲ್ಲರೂ ಮನೆಯಲ್ಲೇ ಮನೆಯವರೊಂದಿಗೆ ಸೇರಿ ಯೋಗ ಮಾಡುತ್ತಾ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಆಶಿಸುತ್ತಾ ವಂದನೆಯೊಂದಿಗೆ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Uttan Padasana, raised feet posture. In this asana, the legs are raised upward in a supine position, hence the name. Lie comfortably on the ground with the legs stretched out. The hands should be placed by the sides. While inhaling, slowly raise both the legs without bending them at the knees and bring them to a 30-degree angle. Maintain this position with normal breathing. Exhale and slowly bring both the legs down and place them on the ground. It balances the navel center, Nabhi Manipura Chakra. My humble pranams to all of you. I am Dr. Mohan Reddy, who is working as Professor and HOD of Department of Psychiatry at Sri Orange Jalapa Hospital, Kolar. Today is a very auspicious day as we are celebrating International Yoga Day 2020. As you all are aware, in today's society, each one of us are facing a lot of issues like tension, anxiety, worries, depression and whatnot. Further, the situation has been aggravated by the corona pandemic, which has further led to uncertainty, fear, financial crisis, economic backlog, etc. It is here that the yoga plays a vital role to tackle this challenging situation. Yoga has been passed on to us as a gift by our Indian ancestors. If you look at the mind is very complex with a lot of thoughts, emotions, feelings and sensations. The tendency of the mind is to go back, dig at the past events, and ultimately it leads to a lot of emotional and behavioral issues. Hence, the practice of yoga becomes of ultimate importance. By practicing yoga with simple asanas and breathing technique, we tend to calm the mind. The mind becomes calm, clear, composed, centered and connected.
It makes the person strong to face any challenging situations. It brings success in life. Further, it makes individual to be very happy and contented. Today, we are offering yoga services to our patients who are suffering from anxiety, depression, stress, fear, phobia, etc. At least 10 patients are given yoga therapy every day, and when they practice this yoga, they come out with a lot of excitement, a sort of relief and fortification, and most of the symptoms subsides. In fact, yoga can be a tool to combat minor mental disorders. The much more importance is that the yoga has come from our own district, from none other than Sri B.K.S. Iyengar, who was the founder of yoga. So, by practicing these yoga techniques, we tend to become more strong, self-reliant, and we can combat any situation in our life. So, my ultimate message, what I want to convey is, at least you keep aside 30 to 40 minutes each day in the morning for the practice of yoga, so that you become more aware of your self-being, more confident, and face the challenges in life. Thank you. उत्तान पादासन। इस आसन में पीठ के बल लेटकर पैरों को ऊपर उठाया जाता है। इसी कारण इस आसन का नामकरण उत्तान पाद आसन हुआ है। जमीन पर आराम से पीठ के बल लेट जाएं, पैरों की स्थिति सीधी हो और हाथों को बगल में रखें। श्वास लेते हुए घुटनों को बिना मोड़े धीरे धीरे अपने दोनों पैरों को ऊपर उठाएं और 30 डिग्री का कोण बनाएं। सामान्य रूप से श्वास प्रश्वास करते हुए इस अवस्था में कुछ देर बने रहें। श्वास छोड़ते हुए धीरे धीरे अपने दोनों पैरों को नीचे लाएं और जमीन पर रखें। यह आसन नाभि केंद्र अर्थात नाभि मणि चक्र में संतुलन स्थापित करता है। ಎಲ್ಲರಿಗೂ ನಮಸ್ಕಾರ। ಈ ದಿನ ವಿಶ್ವ ಆದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ, ಜೂನ್ 21। ಇದು ನಮ್ಮ ದೇಶದಲ್ಲಿ ಬಂದು ಆಚರಣೆಗೆ ಶುರುವಾಗಿದ್ದು 2015ರಲ್ಲಿ ಮಾನ್ಯ ಪ್ರಧಾನಿಯವರ ನೇತೃತ್ವದಲ್ಲಿ। ಆದ್ಮೇಲೆ ಯೋಗ ಒಂದು ಆಂಗಿಕ ಕ್ರಿಯೆ, ಇದು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಋಷಿಮುನಿಗಳು ತಂದಂಥದ್ದು ಇದು ಯೋಗ। ಉದಾಹರಣೆಗೆ ಯೋಗಿ ನೀನಾಗಿ ಹೋಗಣ್ಣ ಬೇಗನೆ ಬಾರಣ್ಣ ಅಂತ ನಮ್ಮ ನಟಸಾರ್ವಭೌಮರು ಹಾಡಿದ್ದಾರೆ। ಯೋಗ ಮಾಡಬೇಕು ಯಾವಾಗಲೂ। ಯೋಗ ಅಂದರೆ ಏನು ಅಂದರೆ ಆಸನ ಮಾಡಿ ಮೈ ಮುರಿದು ಅದನ್ನೇ ವ್ಯಾಯಾಮ ಅಂತ ತಗೋಬಾರ್ದು। ಯೋಗ ಒಂದು ಪೂಜೆ। ನಾವು ಯಾವ ರೀತಿಯಲ್ಲಿ ದೇವ್ರ ಮನೆಗೆ ಹೋಗಿ ದೇವರನ್ನ ಅರ್ಚಿಸ್ತೀವೋ ಹಾಗೆ ಯೋಗ ಸಾಧನೆ ಮಾಡುವಾಗಲೂ ಕೂಡ ನಾವು ಸಮರ್ಪಣಾ ಭಾವದಿಂದ ಅದನ್ನು ಅನುಸರಿಸಬೇಕು। ನಮ್ಮ ಋಷಿಮುನಿಗಳಲ್ಲಿ ಮುಖ್ಯರಾದವರು ಪತಂಜಲಿಯವರು, ಅವರು ಅಷ್ಟಾಂಗ ಯೋಗ ಅಂತೇಳಿ ಯೋಗದ 8 ಅಂಗಗಳನ್ನು ವಿವರಿಸಿದ್ದಾರೆ। ಅದು ಯಾವುದಪ್ಪ ಅಂದರೆ ಯಮ, ನಿಯಮ, ಆಸನ, ಆಸನ 3ನೇದು, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತೇಳಿ। ಹೀಗಾಗಿ ಈ 5 ಮೊದಲನೇವು ಏನಿದ್ರು ಬಹಿರಂಗವಾದಂಥ ಸಾಧನೆಗಳು, ಈ ಕೊನೆ 6, 7, 8 ಅಂತರಂಗ ಸಾಧನೆಗಳು। ಮಾನವ ದೈವತ್ವದ ಕಡೆಗೆ ಹೋಗಬೇಕು ನಾವು ಅನ್ನೋದನ್ನು ಪ್ರತಿನಿಧಿಸುತ್ತದೆ ಯೋಗ। ಅಂದರೆ ಒಂದು ಸಮಾರಂಭಗಳಲ್ಲಿ ಪ್ರದರ್ಶನಕ್ಕಾಗಿ ಮಾಡೋದಲ್ಲ, ಇದು ದರ್ಶನ, ಅಂತರ್ದರ್ಶನ ಆಗಬೇಕು ಯೋಗ। ಹೇಗಪ್ಪ ಅಂತಂದರೆ ಯಮ ನಿಯಮ ಅಂದರೆ ಮೇಯ್ನು ಇದರ ಮುಖ್ಯವಾದ ಅಡಿಪಾಯ। ಯಮ ಅಂದರೆ, ನಿಯಮ ಅಂದರೆ ಇಂಗ್ಲೀಷ್ನಲ್ಲಿ ಪಂಕ್ಚುಯಾಲಿಟಿ ಅಂತೇಳಿ, ಸಮಯಕ್ಕಾಗಿ ಸರಿಯಾಗಿ ನಾವು ಕೆಲಸ ಮಾಡುವಂಥದ್ದು। ಯಮದಲ್ಲಿ 5 ಉಪವಿಭಾಗಗಳು, ನಿಯಮದಲ್ಲಿ 5 ಉಪವಿಭಾಗಗಳಿವೆ। ಅವುಗಳನ್ನ ಅನುಸರಿಸ್ಕೊಂಡ್ರೆ ಈ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳಿಗೆ ಅದು ಬುನಾದಿ। ಪ್ರಾಣಾಯಾಮ ಅಂದರೆ ಪ್ರಾಣ ಅಂದರೆ ಉಸಿರು, ಅದು ಮುಖ್ಯವಾಗಿ ನಮ್ಗೆ ಗೊತ್ತಿಲ್ಲದಂಗೆ ನಡೀತಾನೆ ಇರ್ತದೆ ನಮ್ಮಲ್ಲಿ। ಅದನ್ನು ಆಯಾಮ ಅಂದರೆ ಸ್ವಲ್ಪ ಮಟ್ಟಿಗೆ ತಹಬಂದಿಗೆ ತಗೊಳ್ಳೋದಕ್ಕೆ ಪ್ರಾಣಾಯಾಮ ಅಂತ।
ಆದರೆ ನಾವು ಎಷ್ಟರ ಮಟ್ಟಿಗೆ ಅದನ್ನು ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಪ್ರತಿನಿತ್ಯದ ಒಂದು ಅಭ್ಯಾಸದ ಮೇಲೆ ಹೋಗ್ತದೆ. ನಿತ್ಯವೂ ಅಭ್ಯಾಸ ಮಾಡಬೇಕು. ಇವತ್ತು ಮಾಡಲಿಲ್ಲ ಆಗಲಿಲ್ಲ ಅಂತಲ್ಲ, ಇನ್ನು ನಮಗಿರೋ 24 ಗಂಟೆಯಲ್ಲಿ 1 ಗಂಟೆ ನಮಗಾಗಿ ಇಟ್ಕೊಳ್ಬೇಕು. ಅದರಲ್ಲಿ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮಗಳನ್ನು ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಬಂದು ಯೋಗಿ ನಿರೋಗಿ ಆಗ್ತಾನೆ. ಹಾಗಾಗಿ ಎಲ್ಲ ಥರದ ಈ ರೋಗ ಬರೆದಿದ್ದ ಹಾಗೆ ತಡೆಗಟ್ಟೋದಕ್ಕೆ ನಮ್ಮಲ್ಲಿ ಇಮ್ಯುನಿಟಿ ಅಥವಾ ಪ್ರತಿರೋಧಕ ಶಕ್ತಿ ನಮ್ಮಲ್ಲಿ ಉತ್ಪಾದನೆ ಆಗಬೇಕು. ಅದಕ್ಕಾಗಿ ಈ ಯೋಗಾಭ್ಯಾಸ ಬಹಳ ಸೂಕ್ತ. ಪ್ರತಿಯೊಬ್ಬರು ಮಾಡಬೇಕು ಇದನ್ನು. ಏನು ಯಾವುದು ಉತ್ತಮವೋ, ಏನು ಭಜನೆ, ಪೂಜೆ, ಪ್ರಸಾದ ಅಂತ ಹೇಳ್ತಾರೆ ವಿ ವಿ ಗುಂಡಪ್ಪನವ್ರು, ಹಾಗೆ ಯಾವುದಲ್ಲಿ ನಿಮಗೆ ಸಮಾಧಾನ ಆಗುತ್ತೆ ಅದು ಮಾಡಬೇಕು. ಏನು ಕೂತ್ಕೊಳ್ಳೋಕ್ಕೋಸ್ಕರ ಆಸನ ಅಭ್ಯಾಸ ಮಾಡಬೇಕು. ಆಸನ ಅಂದರೆ ಏನು, ನಾವು ಮಾಡಲಿಕ್ಕಾಗದೇ ಮಾಡಬೇಕು ಅಂತಿಲ್ಲ. ಸ್ಥಿರಂ ಸುಖಂ ಆಸನಂ, ಯಾವುದು ನಿಮಗೆ ಸುಖವನ್ನು ಕೊಡ್ತದೆ ಕೂತ್ಕೊಳ್ಳೋ ಭಂಗಿ, ಅದನ್ನು ನಾವು ಸ್ಥಿರಾಸನ, ಸುಖಾಸನ, ಸ್ವಸ್ತಿಕಾಸನ ಅಂತ ಕರಿತೀವಿ. ಎಲ್ಲರೂ ಧ್ಯಾನ ಮಾಡುವಾಗ ಪದ್ಮಾಸನ ಅಂತ ಆಗ್ತದೆ, ಕಾಲು ಮಡಚೋದು. ವಯಸ್ಸಾದಂತೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಬಾಗಿಸೋದಕ್ಕೆ. ಆದರೆ ಅದನ್ನು ಮಾಡ್ತಾ ಇದ್ದರೆ, ಈಗ ವಯಸ್ಸಾದ ಇದಕ್ಕೇನು ವಯಸ್ಸಿನ ನಿರ್ಬಂಧ ಇಲ್ಲ. 88ರಿಂದ 80 ವರ್ಷ ತನಕ ಯೋಗಾಭ್ಯಾಸ ಮಾಡಿಕೊಂಡು ಸಮಾಧಾನಕರವಾಗಿ ಆರೋಗ್ಯದಿಂದ ಇರ್ಬೋದು. ಇದನ್ನೆಲ್ಲ ಅಭ್ಯಾಸ ಮಾಡಿ ನಾವೆಲ್ಲ ದೇಶದ ಸತ್ಪ್ರಜೆಗಳಾಗಿ ಬಾಳ್ಬೇಕಾದ್ರೆ ಆರೋಗ್ಯ ಮುಖ್ಯ. ಆರೋಗ್ಯದೇನು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕ ಸುಸ್ಥಿತಿ ಅಂತ. ಬರೀ ರೋಗ ಇಲ್ಲ ಅಂದರೆ ಆರೋಗ್ಯವಂತರು ಅಂತಲ್ಲ. ಈ 4 ಅಂಗಗಳಲ್ಲಿ ರಂಗದಲ್ಲಿ ಸುಸ್ಥಿತಿ ಕಾಪಾಡೋದಕ್ಕೆ ಈ ಯೋಗಾಭ್ಯಾಸ, ಈ ಸಾಧನೆ, ಧ್ಯಾನ ಇವೆಲ್ಲ ಅವಶ್ಯಕ. ಇದನ್ನೆಲ್ಲ ನಾವು ದಿನನಿತ್ಯ ಮಾಡೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. Bhramari Pranayama. Bhramara means a black bee. During the exhalation of this pranayam, the sound produced resembles the buzzing of a black bee. Inhale deeply through both nostrils. Exhale slowly in a controlled manner, making a deep, steady, humming sound as that of a black bee. This is one round of Bhramari. Repeat 2 more times. This is a great tranquilizer. It's found good in the management of stress-related disorders. Now do the Bhramari with Shanmukhi Mudra. Close your ears with your thumbs. Place the forefingers on your eyes, middle fingers on the nostrils, ring finger and small fingers on the lips. Open your nose and inhale through both nostrils. Exhale slowly in a controlled manner, making the deep humming sound of a black bee. It is a useful preparatory pranayam for concentration and meditation. Greetings from Department of Integrative Medicine, R.L. Jalappa Hospital and Research Center, Kolar. ಈ ವರ್ಷ 6ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಔಟ್ಡೋರಲ್ಲಿ ನಾವು ಈ ಸಾರಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿಮಗೆ ತಿಳಿದಿರೋ ಹಾಗೆ ಕೋವಿಡ್-19 ಇರೋದರಿಂದ ಸೋಷಿಯಲ್ ಗ್ಯಾದರಿಂಗ್ ಇಲ್ಲ. ಸೊ ಹಾಗಾಗಿ ಈ ವರ್ಷದ ಥೀಮು ಮನೆಯಲ್ಲಿ ಯೋಗ, ಮನೆಯವರ ಜೊತೆ ಯೋಗ. ಸೊ ಯೋಗ ಅಟ್ ಹೋಮ್, ಯೋಗ ವಿತ್ ಫ್ಯಾಮಿಲಿ. ಹೀಗಿರೋದ್ರಿಂದ ನಾವು ಕಾಮನ್ ಯೋಗ ಪ್ರೋಟೋಕಾಲನ್ನು ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಕೊಟ್ಟಿದ್ದಾರೆ. ಅದನ್ನು ರೆಗ್ಯುಲರ್ ಆಗಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡೋಣ.
ಈ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಕೊರೋನಾದಿಂದ ಇರತಕ್ಕಂತಹ ಈ ಭಯ, ಆತಂಕ, ಒಂದು ಮಾನಸಿಕ ಖಿನ್ನತೆ, ಹಾಗೂ ಈಗ ನಾವು ಮನೆಯಲ್ಲೇ ಇರೋದ್ರಿಂದ ನಮಗೆ ಫಿಸಿಕಲ್ ಫಿಟ್ನೆಸ್ಸು ಇಲ್ಲ, ಒಬೆಸಿಟಿ ಆಗ್ತಾ ಇದೆ, ಇಂಡೈಜೆಷನು, ಬೇರೆ ಬೇರೆ ಲೈಫ್ ಸ್ಟೈಲ್ ರಿಲೇಟೆಡ್ ತುಂಬ ಒಂದು ಏರುಪೇರುಗಳಾಗಿದೆ. ಸೊ ರೆಗ್ಯುಲರ್ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಒಟ್ಟುಗೂಡಿ ಈ ಕೊರೋನಾ ಮಹಾಮಾರಿ ಜೊತೆ ಹೋರಾಡಬೇಕಾದ ಅನಿವಾರ್ಯತೆ ಇದೆ. ಯಾಕಂದರೆ ಇದಕ್ಕೆ ಯಾವುದೇ ಒಂದು ಮೆಡಿಸಿನ್ ಆಗಲಿ ಅಥವಾ ಒಂದು ವ್ಯಾಕ್ಸಿನೇಷನ್ ಆಗಲಿ ಇನ್ನೂ ಕಂಡುಹಿಡಿದಿಲ್ಲ. ಸೊ ನಮಗಿರೋವಂತಹ ಒಂದು ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಯೋಗದಿಂದ ನಮಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಹಾಗೂ ಮಾನಸಿಕವಾಗಿ ನಾವು ಸದೃಢವಾಗ್ತೀವಿ ಇದನ್ನು ಫೇಸ್ ಮಾಡೋಕ್ಕೆ. ಸೊ ಹೀಗಾಗಿ ಲೆಟ್ ಅಸ್ ಆಲ್ ಟುಗೆದರ್ ಫೈಟ್ with corona by regular practicing yoga. Thank you. Nadi Shodhana or Anulom Vilom Pranayama is alternate breathing through the left and right nostrils. Sit in a meditative posture. Keep the spine straight and the head erect with eyes closed. Relax the body with a few deep breaths. Keep the left palm on the left knee in Jnana Mudra. The right hand should be in the Nasikagra Mudra. Place the right thumb on the right nostril. Breathe in from the left nostril. Close the left nostril. Exhale through the right nostril. Next, inhale through the right nostril. Close the right nostril and exhale through the left nostril. This is one round of Nadi Shodhana or Anulom Vilom Pranayam. Repeat for another 5 rounds. For beginners, the duration of inhalation and exhalation should be equal. Gradually make it 1:2. Inhalation, exhalation. The breath should be slow, steady and controlled. The main purpose of this pranayama is to purify the principal channels of energy. This nourishes the whole body. It induces tranquility, helps to improve concentration. It increases vitality and lowers the level of stress and anxiety. It also elevates cough disorders. Kapalabhati. It stimulates respiratory centers in the frontal brain. Sit in any meditative posture. Close the eyes and relax the whole body. Inhale deeply. Expand the chest. Expel the breath with forceful contractions of the abdominal muscles. Continue active exhalation and passive inhalation. Then take a deep breath, exhale slowly and relax. This is one round of Kapalabhati. Each round should be followed by deep breathing. Now do 2 more rounds. Shitali Pranayam. Sheet means cool. It also means calm and passionless. As the name indicates, this pranayam cools the mind-body system. Sit in the Padmasana or any other comfortable sitting posture. Place the hands on the knees in the Jnana Mudra or Anjali Mudra. Roll the tongue in from the sides to shape it as a tube. Inhale through this tube-shaped tongue. Fill the lungs with air to their maximum capacity
and close the mouth. And then slowly exhale through the nostrils. Shitali Pranayam purifies the blood. It has a cooling effect on the body. It is beneficial for persons suffering from high blood pressure. It satisfies thirst and appeases hunger. It relieves indigestion and disorders caused by phlegm, cough, and bile. It is beneficial for the skin and the eyes. Those who are suffering from cold, cough, or tonsillitis should not do this pranayama.